ಎಲ್ರಿಗೂ ನಮಸ್ತೆ ಸ್ನೇಹಿತರೆ. ಈ ದಿನ ನಾವು ಪೊಲೀಸ್ ಪರೀಕ್ಷೆಯ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ, ಬಾದಾಮಿಯ ಚಾಲುಕ್ಯ ಸಾಮ್ರಾಜ್ಯದ ಅಥವಾ ವಂಶದ ಸ್ಥಾಪಕರು ಯಾರು? ಇಲ್ಲಿ ಸರಿಯಾದಂಥ ಆಯ್ಕೆ ನೋಡುವುದಾದರೆ 1ನೇ ಪುಲಕೇಶಿ ಬಾದಾಮಿ ಚಾಲುಕ್ಯದ ಸ್ಥಾಪಕ. ಅದೇ ರೀತಿ 2ನೇ ಪ್ರಶ್ನೆ ನೋಡೋಣ. ಹರ್ಷ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಚೀನಾದ ಬೌದ್ಧ ಯಾತ್ರಿಕ ಯಾರು? ಇಲ್ಲಿ ಸರಿಯಾದಂಥ ಉತ್ತರ ಸಿ ಹುಯೆನ್ಸಾಂಗ್. ಮುಂದಿನ ಪ್ರಶ್ನೆ, ಕ್ಷೀರಭಾಗ್ಯ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಅಳವಡಿಸಲಾಗಿದೆ ಅಥವಾ ಜಾರಿಗೊಳಿಸಲಾಗಿದೆ? ಸರಿಯಾದಂಥ ಆಯ್ಕೆ ನೋಡುವುದಾದರೆ ಬಿ ಕರ್ನಾಟಕದಲ್ಲಿ ಕ್ಷೀರಭಾಗ್ಯ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಹರಪ್ಪದಲ್ಲಿ ಕಂಡುಬಂದ ಉಗ್ರಾಣಗಳು ಅಥವಾ ಕಣಜಗಳು ಎಷ್ಟು? ಸರಿಯಾದಂಥ ಆಯ್ಕೆ ಸಿ 6 ಕಣಜಗಳು ಕಂಡುಬಂದವು. ಬಸವಸಾಗರ ಅಥವಾ ನಾರಾಯಣಪುರ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಸರಿಯಾದಂಥ ಆಯ್ಕೆ ಬಿ ಕೃಷ್ಣಾ ನದಿ. ತಿಸ್ತಾ ನದಿ ಭಾರತದ ಯಾವ ರಾಜ್ಯದಲ್ಲಿ ಹುಟ್ಟುತ್ತದೆ? ಸರಿಯಾದಂಥ ಆಯ್ಕೆ ಸಿ ಸಿಕ್ಕಿಂನಲ್ಲಿ. ಕೆಳಗಿನ ಯಾವ ಜಿಲ್ಲೆಯನ್ನು ತೊಗರಿ ಕಣಜ ಎಂದು ಕರೆಯಲಾಗುತ್ತದೆ? ಸರಿ ಆಯ್ಕೆ ಎ ಕಲಬುರಗಿ. ಕೂಡಲ ಸಂಗಮ ಯಾವ 2 ನದಿಗಳ ಸಂಗಮ? ಸರಿ ಉತ್ತರ ಮಲಪ್ರಭಾ ಮತ್ತು ಕೃಷ್ಣ. ಕೆಳಗಿನವುಗಳಲ್ಲಿ ಯಾವುದು ಪಶ್ಚಿಮಕ್ಕೆ ಹರಿಯುವ ನದಿಯಲ್ಲ? ಸರಿ ಉತ್ತರ ಸಿ ಪೆನ್ನರ್ ನದಿ. ಉಳಿದಂಥ ಶರಾವತಿ, ಕಾಳಿ, ವರಾಹಿ ನದಿ ಇವೆಲ್ಲ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳಾಗಿವೆ. ಕರ್ನಾಟಕದ ಯಾವ ಜಿಲ್ಲೆಯು ರಾಜ್ಯದ ಕಾಲುವೆ ನೀರಾವರಿಯ ಅತಿ ದೊಡ್ಡ ಪ್ರದೇಶವನ್ನು ಒಳಗೊಂಡಿದೆ? ಸರಿ ಉತ್ತರ ನೋಡುವುದಾದರೆ ಆಯ್ಕೆ ಸಿ ರಾಯಚೂರು. ಕೆಳಗಿನವುಗಳಲ್ಲಿ ಯಾವುವು ಹುಲಿ ಯೋಜನೆಗಳು? ಸರಿಯಾದಂಥ ಉತ್ತರ ಆಯ್ಕೆ ಸಿ ಬಂಡೀಪುರ, ಭದ್ರಾ, ನಾಗರಹೊಳೆ ಇವು ಹುಲಿ ಯೋಜನೆಗಳಾಗಿವೆ. ಕಬ್ಬಿನ ಸಿಪ್ಪೆ ತಿರುಳು ಈ ಕೆಳಗಿನ ಉತ್ಪನ್ನವನ್ನು ತಯಾರಿಸಲು ಮುಖ್ಯ ಕಚ್ಚಾ ವಸ್ತುವಾಗಿದೆ. ಸರಿಯಾದಂಥ ಉತ್ತರ ಬಿ ಕಾಗದ. ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಬಂದರು ಅಲ್ಲ? ಸರಿಯಾದಂಥ ಉತ್ತರ ಸಿ ಮಲ್ಪೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ತಿದ್ದುಪಡಿಯು ಒಬ್ಬ ವ್ಯಕ್ತಿಯನ್ನು 2 ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಅಥವಾ ರಾಜ್ಯಪಾಲರಾಗಿ ನೇಮಿಸಲು ಅನುಕೂಲ ಮಾಡಿಕೊಟ್ಟಿದೆ? ಸರಿ ಉತ್ತರ ಎ 7ನೇ ತಿದ್ದುಪಡಿ ಕಾಯ್ದೆ.